ಕಾಳಪ್ಪ ಲೇಔಟ್ ನಿವಾಸಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಮನೆ ಆವರಣ ಮನೆಯಲ್ಲೆಲ್ಲ ಕೆಸರು ತುಂಬಿಕೊಂಡ್ಬಿಟ್ಟಿದೆ. ಈಗ ಕೆಸರು ಮಯ ಆಗ್ಬಿಟ್ಟಿದೆ. ಮಕ್ಕಳು ಬಾಣಂತಿಯರ ಸಂಕಷ್ಟ ಅಲ್ಲಿ ಕೇಳೋರೇ ಗತಿ ಇಲ್ಲ. ಮನೆಯಲ್ಲಿ ಹಿರಿಯರು ಇದ್ದಾರೆ. ಪರಿಸ್ಥಿತಿ ಹೀಗಾದ್ರೆ ನಾವ್ ಏನ್ ಮಾಡೋದು ಅಂತ ಇಲ್ಲಿನ ಜನರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು. ಇದು ಬೋರ್ವೆಲ್ ನೀರು ಆಗ್ಬಿಟ್ರೆ ಬೆಳಗ್ಗೆ ಹೋಗೋಣ ಇಲ್ಲಿ ಕ್ಯಾಬ್ ಅಂತ ಬಂತು. ಇಲ್ಲೇ ಬ್ಲೀಚಿಂಗ್ ಪೌಡರ್ ಮಾಡಿ ಏನ್ ಮಾಡೋಣ. ಸಂಪು ಇವಾಗ ಫುಲ್ ನೀರಿದೆ ಸಂಪು. ಹಾಗಾದ್ರೆ ಕಾಳಪ್ಪ ಲೇಔಟ್ ಅಲ್ಲಿ ಪರಿಸ್ಥಿತಿ ಹೇಗಿದೆ? ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಿರುವಂತಹ ಧಾರಾಕಾರ ಮಳೆಗೆ ಜನಜೀವನ ಹಲವು ಕಡೆ ಅಸ್ತವ್ಯಸ್ತ ಆಗಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ರಾಜಕಾಲುವೆ ಒಡೆದು ಡ್ರೈನೇಜ್ ಒಡೆದು ಮನೆಗಳಿಗೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನಿನ್ನೆ ಸುರಿದಿರುವಂತಹ ಈ ಭಾರೀ ಮಳೆ ಬೆಂಗಳೂರಿನ ಜನರ ಕುಡಿಯ ನೀರಿಗೂ ಕೂಡ ಒಂದು ಹಾಹಾಕಾರ ಉಂಟು ಮಾಡುವಂತೆ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಮಾಡಿದೆ. ಸದ್ಯಕ್ಕೆ ನಾನು RR ನಗರದ ಐಡಿಯಲ್ ಹೋಮ್ಸ್ನ ಒಂದು ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ಅಲ್ಲೂ ಕೂಡ ನಿನ್ನೆ ಸುರಿದಿರುವಂತಹ ಭಾರೀ ಮಳೆಗೆ ಪಕ್ಕದಲ್ಲೇ ಇರುವಂತಹ ರಾಜಕಾಲುವೆ ಒಡೆದು ನೀರು ಬಹುತೇಕ ಮನೆಗಳಿಗೆ ನುಗ್ಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಶೇಖರಣೆ ಮಾಡಿದ್ದಂತಹ ನೀರು ಅಂದರೆ BWSSBಯಿಂದ ಬರುವಂಥ ನೀರೇನಿದೆ ಆ ನೀರನ್ನು ಶೇಖರಣೆ ಮಾಡಿಡುವಂಥ ಸಂಪ್ ಕೂಡ ನುಗ್ಗಿ ಇಡೀ ಆ ನೀರನ್ನು ಕಲುಷಿತ ಮಾಡಿರುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ರಿಗೂ ಕೂಡ ಇದೇ ರೀತಿಯಾದ ಸಮಸ್ಯೆ ಆಗಿದೆ. ಸದ್ಯಕ್ಕೆ ನಾವಿಲ್ಲಿ ಒಂದು ಈ ಮಳೆ ನೀರು ನುಗ್ಗಿ ಅವರ ಇಡೀ ಸುಮಾರು ಎಷ್ಟೋ 1000 ಲೀಟರ್ನಷ್ಟು ನೀರುಗಳು ಇಲ್ಲಿ ಪೋಲಾಗಿದೆ. ಈಗಾಗಲೇ ಅವರು ಆ ಮಳೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಆ ನೀರನ್ನೆಲ್ಲವನ್ನು ಕೂಡ ಹೊರಗಡೆ ಕಳಿಸಿ ಅಂದರೆ ಕ್ಲೀನ್ ಮಾಡಿ, ಸಂಪನ್ನು ಕ್ಲೀನ್ ಮಾಡಿ ಹೊಸ ನೀರನ್ನು ತುಂಬಿಸೋದಕ್ಕೆ ಇಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಟು ಅಂದರೆ 5 ದಿನಕ್ಕೊಂದ್ಸಲ ಕಾವೇರಿ ನೀರು ಈ ಏರಿಯಾದಲ್ಲಿ ಬರುವಂಥದ್ದು. ಹೀಗಾಗಿ ದುಡ್ಡು ಕೊಟ್ಟು ಹೊರಗಡೆಯಿಂದ ನೀರು ತಂದು ಇಲ್ಲಿಗ ಕುಡಿಯೋಕ್ಕೂ ಅಥವಾ ಬೇರೆ ಬೇರೆ ದಿನಬಳಕೆಯ ಮನೆಯಲ್ಲಿ ಏನೇ ನೀರಿನ ಅಗತ್ಯತೆಗಳೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ದುಡ್ಡು ಕೊಟ್ಟು ನೀರನ್ನು ಖರೀದಿ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಿರುವಂಥ ಈ ಮಳೆ ಬೆಂಗಳೂರಿನ ಅಂದರೆ ಸಿಲಿಕಾನ್ ಸಿಟಿ ಜನರ ಕುಡಿಯುವ ನೀರನ್ನು ಕೂಡ ಇದೀಗ ಕಸಿದುಕೊಂಡಿರುವಂಥದ್ದು. ಇದ್ರ ಬಗ್ಗೆ ಇಲ್ಲಿನ ಒಬ್ಬರು ನಿವಾಸಿ ಇದ್ದಾರೆ, ಅಂದರೆ ಈ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬರು ಫ್ಲ್ಯಾಟ್ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿನ್ನೆ ಸುರಿದಿರುವಂಥ ಮಳೆ ತುಂಬ ಆಸ್ತಿ ಪಾಸ್ತಿ ಎಲ್ಲದಕ್ಕೂ ನಷ್ಟ ಮಾಡಿದೆ. ಆದರೂ ಕೂಡ ಕುಡಿಯುವ ನೀರನ್ನು ಕೂಡ ಅದು ಈಗ ತೆಗೆದುಕೊಂಡಿರುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ರಾತ್ರಿಯಿಂದ ನಿನ್ನೆ ಸಾಯಂಕಾಲ 5:30 ನಮ್ಗೆ ಕುಡಿಯೋಕ್ಕೆ ನೀರು ಇಲ್ಲ, ಕರೆಂಟ್ ಇಲ್ಲ. ಅದು ಅಲ್ಲದೆ ಸಂಪು ತುಂಬ ಸ್ಯಾನಿಟ್ರಿದು ರಾಜಕಾಲುವೆ ನೀರು ತುಂಬಿಕೊಂಡಿದೆ. ರಾತ್ರಿಯಿಂದ ಉಪವಾಸ. ಶಾಸಕರು ಬಂದಿದ್ದರು, CM ಬಂದಿದ್ದರು, ಎಲ್ಲ ಪಾಪ ಅವರೇನು ಮಾಡಿ ಹೋದರು. ರೆವಿನ್ಯೂ ಅವರು ಬಂದರು, ಬರ್ತಾರೆ ಹೋಗ್ತಾರೆ ಅಷ್ಟೇ ಸರ್. ಇಲ್ಲಿ ಏನು ಕೆಲಸ ಆಗಲ್ಲ. ನಮ್ಮಷ್ಟಕ್ಕೆ ನಾವು ಇದು ತರಬೇಕು, ಬಾಡಿಗೆಗೆ ಎಲ್ಲ ನಾವೇ ಬಂಡವಾಳ ಹಾಕಿ ಎಲ್ಲ ಆಚೆ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಅದು ಬಿಟ್ಟರೆ ಬೇರೆ ಇನ್ನೇನೂ ಆಗಲ್ಲ. ಬರ್ತಾರೆ ನಮ್ಮ ಶಾಸಕರು ಒಳ್ಳೆಯವರು, CM ಸಾಹೇಬ್ರು ಅಂತ ಇದ್ದಿದ್ದು ಒಳ್ಳೆಯವರು. ಏನು ಪ್ರಯೋಜನ ಸರ್? ಬಂದಿದ್ದರು ಪಾಪ, ಬಂದು ಕೊಚ್ಚೆಯಲ್ಲಿ ಇಳಿದು ಹೋದರು, ಪ್ರಯೋಜನ ಆಗತ್ತಾ ಇಲ್ಲ. ನಮ್ಮ ಶಾಸಕರಂತೂ ಇಡೀ ರಾಜ್ಯಕ್ಕೇನೆ ಅಂಥ ಒಳ್ಳೆಯವರು ಇಲ್ಲ. ಯಾಕಂದರೆ ಸರ್ಕಾರಿ ಹಾಸ್ಪಿಟಲ್ ಟೈಪು, ಪ್ರೈವೇಟ್ ಹಾಸ್ಪಿಟಲ್ ಟೈಪು ಒಂದು ಹಾಸ್ಪಿಟಲ್ ಕಟ್ಟಿಸಿದ್ದಾರೆ. 5 ದಿನಕ್ಕೊಂದ್ಸಲ ನೀರು ಬರುವಂಥದ್ದು. ಕುಡಿಯೋಕ್ಕೂ ನೀರು ನೀವು ಸಂಪಲ್ ಶೇಖರಣೆ ಮಾಡಿ ಇಡ್ತೀರಿ. ನೀವು ಈಗಲೇ ಏಕಾಏಕಿಯಾಗಿ ಇಷ್ಟು ನೀರನ್ನು ಖಾಲಿ ಮಾಡಿದ್ಮೇಲೆ ಹೊಸ ನೀರಿನ ವ್ಯವಸ್ಥೆ ಟ್ಯಾಂಕರ್ಗೆ ಹೇಳಿ ಹಾಕ್ಸ್ಕೋಬೇಕು ಸರ್. ಇನ್ನು ಅವ್ರು ಬಿಡೋವರೆಗೂ ಇನ್ನೇನು ಮಾಡೋದು? ಹಾಕ್ಸ್ಬೇಕು. ಇಲ್ಲ ಅಂದ್ರೆ ಪ್ಲಾಟ್ಗಳವ್ರು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅದು ಬಾಡಿಗೆ ಇಲ್ಲದೆ ಆಗ್ಬಿಡ್ತದೆ. ನಮಗೆ ಏನು ಮಾಡೋದು? ಅದು ಕಮ್ಮಿ ರೇಟ್ಗೆ ನಾವು ಬಾಡಿಗೆ ಕೊಟ್ಟಿರೋದು. ಇದು ಮುಳುಗುತ್ತೆ ಅಂತೇಳಿ. ಆದ್ರೂ ಇನ್ನೇನು ಮಾಡೋದು? ನಮ್ಮ ಸ್ಥಿತಿ ಹಿಂಗಿದೆ. ಎಲ್ಲ ಕಾರ್ಪೊರೇಟರ್ ಒಳ್ಳೆಯವರು, ನಮ್ಮ ಏನು ಮಾಡೋದು? ಆದ್ರೂ ಅಧಿಕಾರಿಗಳು ಬಂದ್ರ ಏನು ಹೇಳಿದ್ರು? ನೀರು ಬಿಡ್ತೀನಿ ಅಂತ ಏನಾದ್ರು ಹೆಚ್ಚುವರಿ ನೀರು ಏನಾದ್ರು ಬಿಡ್ತೀನಿ ಅಂತ ಹೇಳಿ ನೀರಂತ ಏನು ಹೇಳಿಲ್ಲ. ಬಂದು ನೋಡ್ಕೊಂಡು ಹೋದ್ರು. ನಿಮಗೆಲ್ಲ ಒಳ್ಳೆ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಮಾಡೋ ಟೈಮ್ಗೆ ಮಾಡೋದು ಸರ್. ಎಲ್ಲರೂ ನೀರು ಪೋಲಾಗಿದೆ ಅಂತ ಇಲ್ಲಿ ಈಗ ನೀವು ಕ್ಲೀನ್ ಮಾಡಿ ಇದು ಸರ್ ಒಂದು 10,000 ಲೀಟ್ರ್ ಸರ್. 2 ಟ್ಯಾಂಕು, ಆ ಕಡೆ ಒಂದು ಈ ಕಡೆ ಒಂದು, ಒಂದೊಂದು ಮನೆಯದು ಪೂರ್ತಿ ಏರಿಯಾದು ಎಷ್ಟು ಮನೆ ಇದೆ ಸರ್? ನೀವೇನು ನೋಡಿದ್ದೀರಾ? ಇಷ್ಟು ಮನೆದು ಹಾಳಾಗಿದೆ. ನಮ್ಮೊಬ್ಬರದಂತಲ್ಲ ಸರ್, ಇಡೀ ಏರಿಯಾದ ಹಾಳಾಗಿದೆ. ಇದಿಷ್ಟು ಏನು ಅಪಾರ್ಟ್ಮೆಂಟ್ ಮಾಲೀಕರಾದ ಅವ್ರ ಮಾತು. ಅಂದರೆ ಸುಮಾರು ನನ್ನ ಅಪಾರ್ಟ್ಮೆಂಟ್ ಇದೆ, ಸುಮಾರು 10,000ಕ್ಕೂ ಅಧಿಕ ಲೀಟರ್ಗಳು ನೀರು ಈಗ ಸುಖ ಸುಮ್ಮನೆ ಪೋಲಾಗಿರುವಂಥದ್ದು. ಈ 10,000 ತಿರ್ಗಾ ತುಂಬಿಸ್ಬೇಕು ಅಂದರೆ ನಾನು ಮತ್ತೆ 1,000 ರೂಪಾಯಿನ ಖರ್ಚು ಮಾಡಬೇಕು ಅಂತ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ನಿನ್ನೆ ಬಿದ್ದಿರುವಂಥ ಮಳೆಗೆ ಜನರು ಕೇವಲ ತಮ್ಮ ಆಸ್ತಿ ಪಾಸ್ತಿ ಮಾತ್ರ ಅಲ್ಲ, ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಸ್ಥಿತಿ ಇಲ್ಲಿ ನಿನ್ನೆ ಮಳೆ ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, News 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ